I am Jagdish Aladkatti, Assistant Professor of Commerce, Vijayanagara Sri Krishna Deva Raya University, Bellary, BCom third sem, Marketing Management. ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ಸ್ ಎರಡನೇ ಚಾಪ್ಟರ್ ಕೊನೆಯ ಒಂದು ಹಂತ ಆಗಿರ್ತಕ್ಕಂಥದ್ದು. ಮಾರ್ಕೆಟಿಂಗ್ ಮೇಕ್ಸ್ ದ 4 P's ಆಫ್ ಟೈಪಿಕಲ್ ಮಾರ್ಕೆಟಿಂಗ್ ಮಿಕ್ಸ್ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ರೀಕ್ಯಾಪ್: ಮಾರ್ಕೆಟಿಂಗ್ ಮಿಕ್ಸ್, ಪ್ರಾಡಕ್ಟ್ ಮಿಕ್ಸ್, ಪ್ರೈಸ್ ಮಿಕ್ಸ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈಗ ಲರ್ನಿಂಗ್ ಆಬ್ಜೆಕ್ಟಿವ್ಸ್: ದ ಏಮ್ ಆಫ್ ದಿಸ್ ಸೀಸನ್ is to make a students to earn knowledge in 4 P's of marketing mix. That's it. Learning objectives. Learning outcomes: idrinda the students can be able to understand on an overview of the subject of marketing mix. The students will know the tactics that a company uses to promote its brand or product in the market. The marketing mix, in other words, refers to the set of actions. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು ದ 4 P's ಆಫ್ ಟೈಪಿಕಲ್ ಮಾರ್ಕೆಟಿಂಗ್ ಮಿಕ್ಸ್ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು. ದ 4 P's ಆಫ್ ಟೈಪಿಕಲ್ ಮಾರ್ಕೆಟಿಂಗ್ ಮಿಕ್ಸ್. ಒಂದನೇದು ಪ್ರಾಡಕ್ಟ್ ಮಿಕ್ಸ್, ಎರಡನೇದು ಪ್ರೈಸ್ ಮಿಕ್ಸ್, ಮೂರನೇದು ಪ್ಲೇಸ್ ಮಿಕ್ಸ್, ನಾಲ್ಕನೇದು ಪ್ರಮೋಷನ್ ಮಿಕ್ಸ್. ನಾವು ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ಈಗ ಮೂರನೇದನ್ನ ಪ್ಲೇಸ್ ಮಿಕ್ಸ್ ಅಂಡ್ ಪ್ರಮೋಷನ್ ಮಿಕ್ಸ್ ಅನ್ನ ನಾವು ಚರ್ಚೆ ಮಾಡಬೇಕಾಗಿದೆ. ಪ್ಲೇಸ್ ಮಿಕ್ಸ್ ನೋಡಿ, ಪ್ಲೇಸ್ ಮಿಕ್ಸ್ it stands for firms activities that make the product available to the target consumers. Place mix has the following companies: distribution channels, ಅದರೊಳಗೆ ಹೋಲ್ಸೇಲರ್ಸ್, ರಿಟೇಲರ್ಸ್, ಮರ್ಕೆಂಟೈಲ್ ಏಜೆಂಟ್ಸ್. ಎರಡನೇದರಲ್ಲಿ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್, ಟ್ರಾನ್ಸ್ಪೋರ್ಟ್, ವೇರ್ ಹೌಸಿಂಗ್ ಅಂಡ್ ಇನ್ವೆಂಟರಿ. ನೋಡಿ, ಇದು ಉದ್ದೇಶಿತ ಗ್ರಾಹಕರಿಗೆ ಉತ್ಪನ್ನವನ್ನು ಲಭ್ಯವಾಗುವಂತ ಮಾಡುವ ಸಂಸ್ಥೆಗಳ ಚಟುವಟಿಕೆಗಳನ್ನ ಸೂಚಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸಗಟು ವ್ಯಾಪಾರಸ್ಥರು, ಹೋಲ್ಸೇಲ್ ಅಂದ್ರೆ ಸಗಟು ವ್ಯಾಪಾರಸ್ಥರು, ಹಾಗೂ ರಿಟೇಲರ್ಸ್ ಅಂದ್ರೆ ಚಿಲ್ಲರ್ ವ್ಯಾಪಾರಿಗಳು, ಹಾಗೂ ಮಾರ್ಕೆಟಿಂಗ್ ಏಜೆಂಟ್ಸ್ ಆಗಿರ್ತಕ್ಕಂಥದ್ದು. ಹಾಗೆಯೇ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ ಭೌತಿಕ ವಿತರಣೆಯನ್ನು ಮಾಡ್ತಕ್ಕಂಥವ್ರು, ಸಾರಿಗೆ ಟ್ರಾನ್ಸ್ಪೋರ್ಟ್ ಅಂದ್ರೆ ವೇರಿಯಸ್ ಅಂದ್ರೆ ಉಗ್ರಾಣ, ಇನ್ವೆಂಟರಿ ಅಂದ್ರೆ ದಾಸ್ತಾನು ಮಾಡ್ತಕ್ಕಂಥದ್ದು. ಇದು ಇರ್ತಕ್ಕಂಥ ಸಿಚುವೇಶನ್ಸ್. ಹಾಗೆಯೇ ಪ್ರಮೋಷನ್ ಮಿಕ್ಸ್ is also known as communications mix. Is a combinations of 4 promotional tools with ಫಸ್ಟ್ ಹಾಕಿದ್ದಲ್ಲ promotional mix combination for 4 promotions tools with advertising, personal selling, sales promotion and public relations. ನೋಡಿ, ಸಂವಹನ ಮಿಶ್ರಣದ ಎಂದು ಕರೆಯಲ್ಪಡುವ ಪ್ರಚಾರ ಮಿಶ್ರಣವು 4 ಪ್ರಚಾರ ಸಾಧನಗಳನ್ನ ಸಂಯೋಜನೆವಾಗಿರ್ತಕ್ಕಂಥದ್ದು. ಒಂದನೇದು ಜಾಹೀರಾತು, ವೈಯಕ್ತಿಕ ಮಾರಾಟ ಪ್ರಚಾರ ಮತ್ತು ಸಾರ್ವಜನಿಕ ಸಂಪರ್ಕ ಅಂತೇಳಿ ಇದೆ. ಹೀಗೆ ಅಡ್ವರ್ಟೈಸಿಂಗ್ ಅಂದ್ರೆ ಏನು?
ಅಡ್ವರ್ಟೈಸಿಂಗ್ ಅಂದ್ರೆ ಮಾಡರ್ನ್ ಡೇಸ್ ಆರ್ ದಿ ಡೇಸ್ ಕಾಂಪಿಟೇಷನ್ ವಿ ಮಸ್ಟ್ ನೋ ಹೌ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್ ಮೇಕ್ಸ್ ಇಟ್ at absolutely necessary for manufacturing to think of now new markets for their products. ನೋಡ್ರಿ ಇವತ್ತಿನ ದಿವಸ ಹೇಳ್ಬೇಕಾದ್ರೆ ಅತ್ಯಾಧುನಿಕ ದಿನಗಳಲ್ಲಿ ಸ್ಪರ್ಧೆಯ ದಿನಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಮಾರುಕಟ್ಟೆ ಸ್ಪರ್ಧೆ ತಯಾರಕರು ತಮ್ಮ ಉತ್ಪನ್ನಗಳನ್ನು ಹೊಸ ಮಾರುಕಟ್ಟೆಗಳ ಬಗ್ಗೆ ಯೋಚಿಸುವುದು ಹೇಗೆ ಅಗತ್ಯವೆನಿಸುತ್ತದೆ ಎಂಬುದನ್ನ ನಾವು ತಿಳಿದಿರಬೇಕು. ಜಾಹೀರಾತು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ಡೆಫಿನೇಷನ್ಸ್ ಇದೆ, ಏನಿದೆ ನೋಡಿ. ಡೆಫಿನೇಷನ್ ಆಫ್ ಅಡ್ವರ್ಟೈಸಿಂಗ್ ಹಾಲ್ ಅಂತಕ್ಕಂಥ ಅಡ್ವರ್ಟೈಸಿಂಗ್ ಸೇಲ್ಸ್ಮನ್ಸ್ ರೈಟಿಂಗ್ ಪ್ರಿಂಟ್ ಆಫ್ ಪಿಕ್ಚರ್ಸ್ ಆರ್ ಸ್ಪ್ರೆಡಿಂಗ್ ಇನ್ಫಾರ್ಮೇಶನ್ ಬೈ ಮೀನ್ಸ್ ಆಫ್ ರಿಟರ್ನ್ ದಿ ಪ್ರಿಂಟಿಂಗ್ ಆಫ್ ವರ್ಡ್ಸ್ ಅಂಡ್ ದಿ ಪಿಕ್ಚರ್ಸ್ ಅಂತ ಇದೆ ನೋಡಿ. ಜಾಹೀರಾತಿನ ಹಾಲ್ ಅಂತಕ್ಕಂಥ ಒಂದು ಜಾಹೀರಾತಿದ್ರೆ ಮಾರಾಟದ ಬರವಣಿಗೆ, ಮುದ್ರಣ ಅಥವಾ ಚಿತ್ರಗಳಲ್ಲಿ ಅಥವಾ ಲಿಖಿತ ಮುದ್ರಿತ ಪದಗಳು, ಚಿತ್ರದ ಮೂಲಕ ಮಾಹಿತಿಯನ್ನು ಹರಡ್ತಕ್ಕಂಥದ್ದು. ಇವತ್ತಿನ ಒಂದು ಕಾಲದಲ್ಲಿ ಅಡ್ವರ್ಟೈಸ್ಮೆಂಟ್ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಸಿನಿಮಾ ಇರ್ಬೋದು, ಟೆಲಿವಿಷನ್ ಮೀಡಿಯಾ ಇರ್ಬೋದು, ಇರ್ತಕ್ಕಂಥ ಸಿಚುವೇಶನ್ಸ್ ಇದೆ. ನೆಕ್ಸ್ಟ್ ಪರ್ಸನಲ್ ಸೆಲ್ಲಿಂಗ್ ಅಂತ ಇದೆ, ವೈಯಕ್ತಿಕ ಮಾರಾಟ ಅಂತ ಇದೆ. ಪರ್ಸನಲ್ ಸೆಲ್ಲಿಂಗ್ ಪ್ರಾಪರ್ಲಿ ನೋನ್ ಆಸ್ ಸೇಲ್ಸ್ಮನ್ಶಿಪ್ is other important component of the marketing mix in order to make the product and price known the acceptable to the target consumers ಅಂತ ಇದೆ. ವೈಯಕ್ತಿಕ ಮಾರಾಟ ಮತ್ತು ಮಾರಾಟದ ಎಂದು ಜನಪ್ರಿಯವಾಗಿ ಕರೆಯಲ್ಪಡ್ತಕ್ಕಂಥ ವೈಯಕ್ತಿಕ ಮಾರಾಟವು ಉತ್ಪನ್ನ ಮತ್ತು ಬೆಲೆಗಳನ್ನು ತಿಳಿಯುವ ಉದ್ದೇಶದಿಂದ ಗ್ರಾಹಕರಿಗೆ ಸ್ವೀಕಾರ್ಯವಾಗಿಸುವಂತಹ ಸಲುವಾಗಿ ಮಾರ್ಕೆಟಿಂಗ್ ಮಿಶ್ರಣ ಇತರ ಪ್ರಮುಖ ಅಂಶವಾಗಿದೆ. ವೈಯಕ್ತಿಕ ಮಾರಾಟದ ಇರ್ತಕ್ಕಂಥ ಒಂದು ಪರ್ಸನಲ್ ಸೆಲ್ಲಿಂಗ್, ಡೆಫಿನೇಷನ್ಸ್ ಆಫ್ ಪರ್ಸನಲ್ ಸೆಲ್ಲಿಂಗ್, ವೇಟೆಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಸೇಲ್ಸ್ಮನ್ಶಿಪ್ ಇಸ್ ದಿ ಮೆಥಡ್ ಆಫ್ ಅರೈವಿಂಗ್ ಅಟ್ ಎ ಕಾಮನ್ ಫೀಲ್ಡ್ ಆಫ್ ವ್ಯೂ ವಿತ್ ದಿ ಪಾಸ್ಪೋರ್ಟ್ ಪ್ರಾಸ್ಪೆಕ್ಟ್ ರಿಗಾರ್ಡಿಂಗ್ ದಿ ಡಿಸಬಿಲಿಟಿ ಆಫ್ ಸಮ್ ಆರ್ಟಿಕಲ್ ಸರ್ವಿಸ್ ಆರ್ ಏರಿಯಾ. ನೋಡಿ, ವೈಟ್ ಹೆಡ್ ಅಂತಕ್ಕಂಥ ಸೇಲ್ಸ್ಮನ್ಶಿಪ್ ಎನ್ನುವುದು ಕೆಲವು ಲೇಖನ, ಸೇವೆ ಮತ್ತು ಕಲ್ಪನೆಯ ಅಪೇಕ್ಷತೆಯನ್ನ ಸಂಬಂಧಿಸಿದ ನಿರೀಕ್ಷೆಯೊಂದಿಗೆ ಸಾಮಾನ್ಯ ದೃಷ್ಟಿಕೋನಕ್ಕೆ ಬರುವ ವಿಧಾನವಾಗಿದೆ ಅಂತೇಳಿ ನಾವು ಕರಿತಾ ಇದ್ದೀವಿ. ಇದು ಇರ್ತಕ್ಕಂಥದ್ದು. ಹಾಗೇನೆ ಸೇಲ್ಸ್ ಪ್ರಮೋಷನ್ಸ್. ಸೇಲ್ಸ್ ಪ್ರಮೋಷನ್ refers to the step to the taken by the sales organization of a firm for promoting its sales, that is the increasing its sales volume. ನೋಡಿ, ಮಾರಾಟ ಪ್ರಚಾರ ಹೆಂಗೆ ಇರ್ತಂದ್ರೆ, ಮಾರಾಟವು ಪ್ರಚಾರ ಸಂಸ್ಥೆ ತನ್ನ ಮಾರಾಟವನ್ನ ಉತ್ತೇಜಿಸಲು ತೆಗೆದುಕೊಳ್ಳಬೇಕಾದಂತ ಕ್ರಮಗಳನ್ನ ಸೂಚಿಸ್ತಕ್ಕಂಥದ್ದು. ಅದಕ್ಕೆ ಅದರ ಮಾರಾಟ ಪ್ರಮಾಣವನ್ನು ಹೆಚ್ಚಿಸಲು ಮಾರಾಟ ಪ್ರಚಾರವನ್ನ ನಾವು ಮಾಡಬೇಕಾಗುತ್ತದೆ. ಇನ್ಕ್ರೀಸಿಂಗ್ ದಿ ಸೇಲ್ಸ್ ವ್ಯಾಲ್ಯೂ. ಡೆಫಿನೇಷನ್ಸ್ ನೋಡೋಣ. ಡೆಫಿನೇಷನ್ ಆಫ್ ಸೇಲ್ಸ್ ವ್ಯಾಲ್ಯೂ ಪ್ರಮೋಷನ್ಸ್, AHR ಡೀಲ್ ಅಂತಕ್ಕಂಥ ಸೇಲ್ಸ್ ಪ್ರಮೋಷನ್ ಮೀನ್ಸ್ ಎನಿ ಸ್ಟೆಪ್ ದಟ್ ಆರ್ ಟೇಕನ್ ಫಾರ್ ದಿ ಪರ್ಪಸ್ ಆಫ್ obtaining or increasing sales. Often this term refers specifically to selling or increasing sales. Often these terms refers to specifically to selling efforts that are designed to supplement personal selling and advertising and ordinary help of them to become a more effective. ನೋಡಿ, DR ಡ್ಯಾಲನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, AHR ಡ್ಯಾಲನ್ ಅಂತಕ್ಕಂಥ ವ್ಯಕ್ತಿ, ಮಾರಾಟ ಪ್ರಚಾರ ಎಂದರೆ ಮಾರಾಟವನ್ನು ಪಡೆಯುವ ಮತ್ತು ಹೆಚ್ಚಿಸುವ ಉದ್ದೇಶದಿಂದ ತೆಗೆದುಕೊಳ್ಳುವ ಯಾವುದೇ ಕ್ರಮಗಳನ್ನು ಸಾಮಾನ್ಯವಾಗಿ ಪದವು ವಿಶೇಷವಾಗಿ ಮಾರಾಟವನ್ನ ಸೂಚಿಸುತ್ತದೆ. ಹಾಗಾಗಿ ಪದವು ವೈಯಕ್ತಿಕ ಮಾರಾಟ ಮತ್ತು ಜಾಹೀರಾತಿನ ಪೂರಕವಾಗಿ ವಿನ್ಯಾಸಗೊಳಿಸಲಾದ ಮಾರಾಟ ಪ್ರಯತ್ನಗಳನ್ನು ವಿಶೇಷವಾಗಿ ಸೂಚಿಸ್ತಕ್ಕಂಥದ್ದು ಮತ್ತು ಸಮನ್ವಯದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಲು ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಪಬ್ಲಿಕ್ ರಿಲೇಷನ್ಸ್. ನೋಡಿ, ಪಬ್ಲಿಕ್ ರಿಲೇಷನ್ಸ್ ಅಂದ್ರೆ ಸಾರ್ವಜನಿಕ ಸಂಪರ್ಕ ಅಂತ. ಪಬ್ಲಿಕ್ ರಿಲೇಷನ್ಸ್ ಇಸ್ ದಿ ಪ್ರಾಕ್ಟಿಕ್ಸ್ ಆಫ್ ಡಿಲಿಬರೇಟ್ಲಿ ಮ್ಯಾನೇಜಿಂಗ್ ದ ರಿಲೀಸ್ ಅಂಡ್ ಸ್ಪ್ರೆಡ್ ಆಫ್ ಇನ್ಫಾರ್ಮೇಶನ್ ಬಿಟ್ವೀನ್ ಆನ್ ಇಂಡಿವಿಜುವಲ್ ಆರ್ ಆನ್ ಆರ್ಗನೈಸೇಷನ್ ಅಂಡ್ ದಿ ಪಬ್ಲಿಕ್. ಸಾರ್ವಜನಿಕ ಸಂಬಂಧಗಳು ಎಂದರೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಮತ್ತು ಸಾರ್ವಜನಿಕ ನಡುವೆ ಮಾಹಿತಿಯನ್ನ ಬಿಡುಗಡೆ ಮತ್ತು ಹರಡುವಿಕೆಯನ್ನು ಉದ್ದೇಶಪೂರ್ವಕವಾಗಿ ನಿರ್ವಹಿಸುವಂತಹ ಕೆಲಸವನ್ನ
ಮಾಡ್ತಕ್ಕಂಥ ವ್ಯಕ್ತಿ ಅಂತೇಳಿ ಕರಿತಾ ಇದ್ದೀವಿ, ಪಬ್ಲಿಕ್ ರಿಲೇಷನ್ಸ್. ನೆಕ್ಸ್ಟ್ ಒನ್, ಇದ್ರ ಮೇಲೆ ಒಂದು 4 ಕ್ವಶನ್ಸ್ ಇದಾವೆ. ಇವು 4 ಕ್ವಶನ್ಸ್ ಅನ್ನ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು. ನೋಡಿ, ಫಸ್ಟ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಇರ್ತಕ್ಕಂಥ ಕ್ವಶನ್ಸ್. ಡ್ಯಾಶ್ ಮಿಕ್ಸ್ ಸ್ಟ್ಯಾಂಡ್ ಫಾರ್ ಫಾರ್ಮ್ಸ್ ಆಕ್ಟಿವಿಟೀಸ್ ದಟ್ ಮೇಕ್ ದಿ ಪ್ರಾಡಕ್ಟ್ ಅವೈಲೇಬಲ್ ಟು ದ ಟಾರ್ಗೆಟ್ ಕನ್ಸ್ಯೂಮರ್ಸ್. ಪ್ಲೇಸ್ ಮಿಕ್ಸ್, ಪ್ರಾಡಕ್ಟ್ ಮಿಕ್ಸ್, ಪ್ರೈಸ್ ಮಿಕ್ಸ್, ನನ್ ಆಫ್ ದಿ ಎಬೋ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ರೈಟ್ ಆನ್ಸರ್ ಇಸ್ ಪ್ಲೇಸ್ ಮಿಕ್ಸ್ ಆಗಿರ್ತಕ್ಕಂಥದ್ದು. Place mix is a stand for forms activity that make the product available to the target consumer. One ke A answer is correct. ಎರಡನೇದಕ್ಕೆ distribution channels includes wholesalers, retailers, mercantile agents, all of the above ಅಂತ ಇದೆ. ನೋಡಿ, ಡಿಸ್ಟ್ರಿಬ್ಯೂಷನ್ ಚಾನೆಲ್ ಇನ್ಕ್ಲೂಡ್ಸ್ ಎಲ್ಲರೂ ಬರ್ತಕ್ಕಂಥದ್ದು. ಹೋಲ್ಸೇಲರು ಬರ್ತಾರೆ, ರಿಟೇಲರ್ಸ್ ಬರ್ತಾರೆ, ಮರ್ಕೆಂಟೈಲ್ ಏಜೆಂಟ್ಸ್ ಬರ್ತಾರೆ. ಇವರು 3 ಬಂದ್ರೆ 3 ಟಿಕ್ ಹಾಕ್ಲಿಕ್ಕೆ ಆಗಲ್ಲ. ಅದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ನನ್ ಆಫ್ ದಿ ಎಬೋ ಅಂತಕ್ಕಂಥದ್ದು. ನನ್ ಆಫ್ ದಿ ಎಬೋ. ಎರಡನೇದು ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇನ್ಕ್ಲೂಡ್ಸ್. ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇನ್ಕ್ಲೂಡ್ ಎರಡನೇ ಕ್ವಶನ್ಸ್ ಆಗಿರ್ತಕ್ಕಂಥದ್ದು. ಎರಡನೇದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಪ್ರಮೋಷನ್ ಮಿಕ್ಸ್ ಆಲ್ಸೋ ನೋನ್ ಆಸ್ ಕಮ್ಯುನಿಕೇಶನ್ ಮಿಕ್ಸ್, ಪ್ಲಾನಿಂಗ್ ಮಿಕ್ಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಎಬೋ. ಮೂರನೇ ಆಗಿರ್ತಕ್ಕಂಥ ಆನ್ಸರ್ ಪ್ರಮೋಷನ್ ಮಿಕ್ಸ್ ಇಸ್ ಆಲ್ಸೋ ನೋನ್ ಆಸ್ ಕಮ್ಯುನಿಕೇಶನ್ ಮಿಕ್ಸ್. ದಟ್ ಈಸ್ ಕಮ್ಯುನಿಕೇಶನ್ ಮಿಕ್ಸ್. ಮೂರನೇದಕ್ಕೆ ಎ ಆನ್ಸರ್ ಇಸ್ ಕರೆಕ್ಟ್. ನಾಲ್ಕನೇದು, ಪ್ರಮೋಷನ್ ಮಿಕ್ಸ್ ಹ್ಯಾಸ್ ದಿ ಫಾಲೋಯಿಂಗ್ ಟೂಲ್ಸ್. ಪ್ರಮೋಷನ್ ಮಿಕ್ಸ್ ಹ್ಯಾಸ್ ದಟ್ ಫಾಲೋಯಿಂಗ್ ಟೂಲ್ಸ್: ಅಡ್ವರ್ಟೈಸಿಂಗ್, ಪರ್ಸನಲ್ ಸೆಲ್ಲಿಂಗ್, ಸೇಲ್ಸ್ ಪ್ರಮೋಷನ್, ಆಲ್ ಆಫ್ ದ ಎಬೋ. ನಾಲ್ಕನೇದಕ್ಕೆ ಆಗಿರ್ತಕ್ಕಂಥ ನೋಡಿ, ಪ್ರಮೋಷನ್ ಮಿಕ್ಸ್ ಹ್ಯಾಸ್ ಟು ಫಾಲೋಯಿಂಗ್ ಟೂಲ್ಸ್. ಅಡ್ವರ್ಟೈಸಿಂಗ್ ಐತಿ, ಪರ್ಸನಲ್ ಸೆಲ್ಲಿಂಗ್ ಹೌದು, ಸೇಲ್ಸ್ ಪ್ರಮೋಷನ್ ಹೌದು. ಹಾಗಾದ್ರೆ ಯಾವ್ದು ಆನ್ಸರ್ ಕರೆಕ್ಟ್ ಇರ್ತಕ್ಕಂಥದ್ದು? ಡಿ ಆನ್ಸರ್. ಆಲ್ ಆಫ್ ದ 3 ಆನ್ಸರ್ ಕರೆಕ್ಟ್ ಆದ್ರೆ 4ನೇ ಆನ್ಸರ್ ಕರೆಕ್ಟ್ ಆಗ್ಲೇಬೇಕು ಇರ್ತಕ್ಕಂಥ. ಅದಕ್ಕೆ ಆಲ್ ಆಫ್ ದ ಎಬೋ. ನೋಡಿ, ಐದನೇದು ಲಾಸ್ಟ್ ಕ್ವಶನ್ಸ್. ಪರ್ಸನಲ್ ಸೆಲ್ಲಿಂಗ್ ಇಸ್ ಆಲ್ಸೋ ನೋನ್ ಆಸ್ ಸೇಲ್ಸ್ಮನ್ಶಿಪ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಬೋತ್ ಅಂಡ್ ಎ ಬಿ, ನನ್ ಆಫ್ ದಿ ಎಬೋ. ನೋಡಿ, ಪರ್ಸನಲ್ ಸೆಲ್ಲಿಂಗ್ ಇಸ್ ಆಲ್ಸೋ ನೋನ್ ಆಸ್, ನಾವು ಹೇಳ್ದಂಗೆ ಸೇಲ್ಸ್ಮನ್ಶಿಪ್. ಫಸ್ಟ್ 5ನೇ ಕ್ವಶನ್ಗೆ ಎ ಆನ್ಸರ್ ಇಸ್ ಕರೆಕ್ಟ್. ಸೇಲ್ಸ್ಮನ್ಶಿಪ್. ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಇಲ್ಲ, ಬೋತ್ ಅಂಡ್ ಎ ಬಿ ಅಲ್ಲ, ನನ್ ಆಫ್ ದಿ ಎಬೋ ಅಲ್ಲ. ಇದಕ್ಕೆ ಇಲ್ಲಿ 5ಗೆ ಎ ಆನ್ಸರ್ ಇಸ್ ಕರೆಕ್ಟ್ ಆಗಿರ್ತಕ್ಕಂಥ. ನೆಕ್ಸ್ಟ್ ರೆಫರೆನ್ಸಸ್. ಕರುಣಾಕರನ್ ಕೆ 2009 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಕೇಶನ್ ಹೌಸ್ ಪ್ರೈವೇಟ್ ಲಿಮಿಟೆಡ್, ಫಿಲಿಪ್ ಕೊಟ್ಲಾರ್, ಕಿವನ್ ಲೈನ್, ಕಿಲ್ಲರ್ಸ್, ಅಬ್ರಾಹಿಂ ವಸುದೇವ್ ಮಾತೇಶ್ವರಿ 2009 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 13th edition publishing or by Darling Kidney India Private Limited, Mohan Selekar, SA and Krishnamurthy or 2010 Marketing Management, 14th edition Himalaya Publishing House Private Limited, 4th William J. Stanton 2007 Fundamental of Marketing, 10th edition Tata McGraw Hill Publications, New Delhi. Thank you.